ವೈಜಾಗ್ನಲ್ಲಿ ಮ್ಯಾಚ್ ಆಡಲಿಕ್ಕೆ ಡಿ ಸಿ ಮತ್ತು ಸಿ ಎಸ್ ಕೆ ತಂಡಗಳು ಇವತ್ತು ಸಿದ್ಧವಾಗಿದ್ದಾವೆ. ಹಾಗೆ ಇಲ್ಲಿ ವೈಜಾಗ್ನಲ್ಲಿ ಯಾವ್ಯಾವ ರೀತಿಯಾದ ಮ್ಯಾಚ್ಗಳು ಇಲ್ಲಿ ನಡೆದಿದ್ದಾವೆ, ಅದೇ ರೀತಿಯಾಗಿ ಗ್ರೌಂಡ್ನ ಸ್ಟ್ಯಾಟ್ಸ್ ಮತ್ತು ಮ್ಯಾಚ್ನ ಸ್ಟ್ಯಾಟ್ಸ್ನ ನೋಡೋಣ. ಅದೇ ರೀತಿಯಾಗಿ ಫಸ್ಟ್ ಮ್ಯಾಚ್ ಇಲ್ಲಿ ಜಿ ಟಿ ಮತ್ತು ಎಸ್ ಆರ್ ಎಚ್ಗಳು ಇಂದು ತಳಬಡ್ತಿದ್ದಾವೆ. ಅದೇ ರೀತಿಯಾಗಿ ಸೆಕೆಂಡ್ ಮ್ಯಾಚ್ 7:15 ಇಲ್ಲಿ ಒಂದು ನಾವು ಬ್ಯಾಟಲ್ ಅಂತಲೇ ನೋಡ್ಬೋದು, ಡಿ ಸಿ ಮತ್ತು ಸಿ ಎಸ್ ಕೆ ನಡುವೆ. ಇದೇ ರೀತಿಯಾಗಿ ಇಲ್ಲಿ ಹೊಸದಾಗಿರೋ ಕ್ಯಾಪ್ಟನ್ ಆಗಿರ್ತಕ್ಕಂಥ ಋತುರಾಜ್ ಗಾಯಕ್ವಾಡ್ ಸಿ ಎಸ್ ಕೆಗೆ ಹಾಗೂ ಮತ್ತು ಡಿ ಸಿ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ರಿಷಬ್ ಪಂತ್ ಈಸ್ ಬ್ಯಾಕ್. ಹಾಗೆ ಸಿ ಎಸ್ ಕೆ ಟೀಮ್ ಲಾಸ್ಟ್ ಇಯರ್ ಎಲ್ಲಿಗೆ ನಿಲ್ಲಿಸಿದ್ರು ಅಲ್ಲಿಂದನೇ ವಿಜಯನ ಕಂಟಿನ್ಯೂ ಮಾಡ್ಕೊತಾ ಹೋಗ್ತಿದ್ದಾರೆ. ಹಾಗೆ ಡಿ ಸಿ ಟೀಮ್ ಈಗ ಆಡಿರ್ತಕ್ಕಂಥ ಎರಡು ಮ್ಯಾಚು ಸೋತಿದ್ದಾರೆ. ಹಾಗೆ ಈ ಎರಡೂ ಟೀಮ್ನ ಅಟ್ ಅ ಟೈಮ್ ಸ್ಟ್ಯಾಟ್ಸ್ನ ನೋಡ್ಕೊತಾ ಹೋದರೆ ಲಾಸ್ಟ್ ಆಡಿರ್ತಕ್ಕಂತಹ ಮ್ಯಾಚ್ಗಳ 3 ಮ್ಯಾಚ್ಗಳಲ್ಲಿ ಕೂಡ ಒಟ್ಟಾರೆಯಾಗಿ ಈ ಎರಡು ಟೀಮ್ನ ಹೆಡ್ ಟು ಹೆಡ್ ಸ್ಟ್ಯಾಟ್ಸ್ನ ಇಲ್ಲಿ ನಾವು ನೋಡ್ಕೊತಾ ಹೋದರೆ ಒಟ್ಟಾರೆಯಾಗಿ 29 ಮ್ಯಾಚ್ಗಳನ್ನು ಇಲ್ಲಿ ಆಡಿದ್ದಾರೆ. ಅದರಲ್ಲಿ ಡಿ ಸಿ 10 ಮ್ಯಾಚ್ನಲ್ಲಿ ಮಾತ್ರ ಗೆದ್ದರೆ ಒಟ್ಟಾರೆಯಾಗಿ 19 ಮ್ಯಾಚ್ನಲ್ಲಿ ಸಿ ಎಸ್ ಕೆ ಟೀಮ್ ಗೆದ್ದಿದೆ. ಈ ಎರಡು ಟೀಮ್ನ ಸ್ಟ್ಯಾಟ್ಸ್ ನೋಡ್ತಾ ಬಂದರೆ ಇಲ್ಲಿ ಸಿ ಎಸ್ ಕೆನೇ ಗೆಲ್ಲುವ ಫೇವರೆಟ್ ಟೀಮ್ ಆಗಿ ಕಣಕ್ಕಿಳಿಯಲಿದೆ. ಹಾಗೆ ಈ ವೈಜಾಗ್ ಪಿಚ್ಚರ್ದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ರನ್ಸ್ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಟಾಸ್ ಗೆದ್ದಂತಹ ಯಾವುದೇ ಟೀಮ್ ಇಲ್ಲಿ ಬ್ಯಾಟಿಂಗ್ ತಗೊಳಕ್ಕೆ ಇಲ್ಲಿ ಚಾಯ್ಸ್ ಮಾಡ್ತಾರೆ. ಹಾಗೆ ಇಲ್ಲಿ ಡಿ ಸಿಗೆ ಇಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂತ ಹೇಳ್ತಾ ಬಂದರೆ, ಇಲ್ಲಿ ಡಿ ಸಿಗೆ ಹೋಮ್ ಗ್ರೌಂಡ್ ಇಲ್ಲದೆ ಇರೋ ಕಾರಣ ಇವರು ವೈಜಾಗ್ನ ಹೋಮ್ ಗ್ರೌಂಡ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಿ ಸಿಗೆ ಇಲ್ಲಿ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ 2 ಮ್ಯಾಚ್ ಸೋತ್ ಬಂದಿರೋದ್ರಿಂದ ಡಿ ಸಿಗೆ ಇಲ್ಲಿ ಮ್ಯಾಚ್ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಇದೆ. ಅದೇ ರೀತಿಯಾಗಿ ತಮ್ಮ ಕ್ಯಾಪ್ಟನ್ ರಿಷಬ್ ಪಂತ್ ಅವರ ಆಗಮನದಿಂದ ಡಿ ಸಿ 2 ಮ್ಯಾಚನ್ನು ಸೋತಿದೆ. ಹಾಗೆ ಇವರು ಏನಾದರೂ ಈ ಮ್ಯಾಚಲ್ಲಿ ಕಮಾಲ್ ಮಾಡ್ತಾರ ಅಂತ ಕಾದು ನೋಡಬೇಕಿದೆ. 2019 ಕ್ವಾಲಿಫೈಯರ್ ಮ್ಯಾಚ್ನಲ್ಲಿ ಈ ಎರಡು ತಂಡಗಳು ಲಾಸ್ಟ್ ಈ ಸ್ಟೇಡಿಯಂನಲ್ಲೇ ಆಡಿದ್ದು. ಅದರಲ್ಲಿ ಡಿ ಸಿ ಟೀಮನ್ನು ಸೋಲಿಸಿ ಸಿ ಎಸ್ ಕೆ ಟೀಮು ಇಲ್ಲಿ ಗೆದ್ದಿದ್ರು. ಅದೇ ರೀತಿಯಾಗಿ ಇಲ್ಲಿ ಡಿ ಸಿ ಟೀಮಲ್ಲಿ ಒಳ್ಳೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಇದೆ. ಹಾಗೆ ಸಿ ಎಸ್ ಕೆ ಟೀಮಲ್ಲಿ ಒಳ್ಳೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಇದೆ. ಹಾಗೆ ಡಿ ಸಿ ಟೀಮ್ನ ಪ್ರಾಬಬಲ್ ಪ್ಲೇಯಿಂಗ್ 11ನ ನಾವು ಇಲ್ಲಿ ನೋಡ್ತಾ ಹೋದರೆ ನಂಬರ್ 1 ಡೇವಿಡ್ ವಾರ್ನರ್, ನಂಬರ್ 2 ಪೃಥ್ವಿ ಶಾ, ಹಾಗೆ ನಂಬರ್ 3 ಮಿಚೆಲ್ ಮಾರ್ಷ್, ನಂಬರ್ 4 ರಿಷಬ್ ಪಂತ್, ಹಾಗೆ ನಂಬರ್ 5 ಟ್ರೇವಿಸ್ ಹೆಬ್ರಾ, ಹಾಗೆ ನಂಬರ್ 6 ಅಕ್ಷರ್ ಪಟೇಲ್, ಲಲಿತ್ ಯಾದವ್, ಹಾಗೆ ನಂಬರ್ 8 ಕುಲ್ದೀಪ್ ಯಾದವ್, ನಂಬರ್ 9 ಮುಖೇಶ್ ಕುಮಾರ್, ನಂಬರ್ 10 ಖಲೀಲ್ ಅಹ್ಮದ್, ನಂಬರ್ 11 ಆಂಡ್ರಿಸ್ ನೊಕ್ಕೆ, ಹಾಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅಭಿಷೇಕ್ ಪವೆಲ್ ಕೂಡ ಆಡಕ್ಕಂಥ ಸಾಧ್ಯತೆ ಇದೆ ಫ್ರೆಂಡ್ಸ್. ಕೆ ಟೀಮ್ನ ಪ್ರಾಬಬಲ್ ಪ್ಲೇಯಿಂಗ್ 11ನ ನೋಡ್ತಾ ಬಂದರೆ ನಂಬರ್ 1 ರಚಿನ್ ರವೀಂದ್ರ, ನಂಬರ್ 2 ಋತುರಾಜ್ ಗಾಯಕ್ವಾಡ್, ನಂಬರ್ 3 ಅಜಿಂಕ್ಯ ರಹಾನೆ, ನಂಬರ್ 4 ಡೇನಿಯಲ್ ಮಿಚೆಲ್, ನಂಬರ್ 5 ಸಮೀರ್ ರಿಜ್ವಿ, ನಂಬರ್ 6 MS ಧೋನಿ, ನಂಬರ್ 7 ರವೀಂದ್ರ ಜಡೇಜಾ, ನಂಬರ್ 8 ದೀಪಕ್ ಚಹರ್, ತುಷಾರ್ ದೇಶಪಾಂಡೆ, ಹಾಗೆ ಮತೀಶ ಪತಿರಾಣ, ಮುಸ್ತಫಿಜುರ್ ರೆಹಮಾನ್ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶಿವಮ್ ದುಬೆನೂ ಕೂಡ ಇಲ್ಲಿ ಕರ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಬೌಲಿಂಗ್ ಆಪ್ಷನ್ ಕೂಡ ಬಹಳ ಇದೆ, 9 ಬೌಲಿಂಗ್ ಆಪ್ಷನ್ ಇದೆ. ಹಾಗೆ ಇಲ್ಲಿ ಮುಸ್ತಫಿಜುರ್ ರೆಹಮಾನ್ ನೋಡಿದ್ರೆ ಇಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಕೂಡ ಇಲ್ಲಿ ಮುಸ್ತಫಿಜುರ್ ರೆಹಮಾನ್ ಕೂಡ ಆಗಿದ್ದಾರೆ. ಹಾಗೆ ಇಲ್ಲಿ ಇವರ ಬ್ಯಾಟಿಂಗ್ ಬಗ್ಗೆ ಹೇಳೋದಾದರೆ MS ಧೋನಿಗೆ ಈವರೆಗೂ ಬ್ಯಾಟಿಂಗೇ ಸಿಕ್ಕಿಲ್ಲ ಅಂತ ಇವ್ರ ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ಡಿ ಸಿ ಟೀಮ್ನ ಓಪನಿಂಗ್ ಆಗಿರ್ತಕ್ಕಂಥ ಪೃಥ್ವಿ ಶಾ, ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಇವರು ಮೂವರು ಸಿಡಿದಿದ್ರೆ ಎಂತಹ ವಿಧ್ವಂಸ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು, ನಿಮಗೆ ಗೊತ್ತಿದೆ ಇದೆ. ಹಾಗೆ ಇಲ್ಲಿ ಡೇವಿಡ್ ವಾರ್ನರ್ ಅವ್ರದ್ದು ನೋಡಿದ್ರೆ ಈಗ ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ಇವರ ಫಾರ್ಮ್ ಕೂಡ ಚೆನ್ನಾಗಿದೆ. ಹಾಗೆ ಪೃಥ್ವಿ ಶಾದ್ ಬಂದರೆ ಹೇಳ್ಕೊಳ್ಳೋವಂಥ ಪರ್ಫಾರ್ಮೆನ್ಸ್ ಅವ್ರ ಬ್ಯಾಟಿಂದ ಬಂದಿಲ್ಲ. ಆದರೆ ಡೇವಿಡ್ ವಾರ್ನರ್ ಬ್ಯಾಟಿಂದ ರನ್ಸ್ ಮಳೆನೇ ಹರಿತಾ ಇದೆ. ಹಾಗೆ ನೀವು ಇಲ್ಲಿ ನೋಡ್ಕೊಳೋದಾದರೆ ಮಿಚೆಲ್ ಮಾರ್ಷ್ದು ಕೂಡ ಇಲ್ಲಿ ಬ್ಯಾಟಿಂಗ್ ಬೇಕಾಗುತ್ತೆ ಇವರಿಗೆ ಸಪೋರ್ಟ್ ಆಗಿ. ಹಾಗೆ ಇಲ್ಲಿ ಅವರ ಕ್ಯಾಪ್ಟನ್ ಆಗಿರ್ತಕ್ಕಂಥ ಪಂತ್ ಕೂಡ ಇಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡಬೇಕಿದೆ ಗೆಲ್ಲಬೇಕಂತ ಅಂದರೆ. ಇನ್ನು ಸಿ ಎಸ್ ಕೆ ಟೀಮ್ ಪರವಾಗಿ ಬಂದರೆ ಇಲ್ಲಿ ಅವರ ಮೇನ್ ಫೇಸರ್ ಅಂತ ಹೇಳ್ತಾ ಬಂದರೆ ಇಲ್ಲಿ ರಚಿನ್ ರವೀಂದ್ರ ಅವರು ಯಾವ ರೀತಿಯಾಗಿ ವಿಧ್ವಂಸಕರವಾದ ಬ್ಯಾಟಿಂಗ್ ಆಡ್ತಾರಂತ ನಿಮಗೆಲ್ಲ ಗೊತ್ತೇ ಇದೆ. ಪವರ್ ಪ್ಲೇಯಲ್ಲಿ ಬೌಲರ್ಸ್ಗಳನ್ನ ಹೊಡೆದು ಸುಸ್ತಾಗೋ ರೀತಿ ಮಾಡ್ತಾರೆ. ಹಾಗೆ ಇವರಿಗೆ ಲಾಸ್ಟ್ ಟೈಮು ಸಾಥ್ ನೀಡತಕ್ಕಂಥ ಮಿಚೆಲ್ ಮಾರ್ಷ್ ಕೂಡ ಇಲ್ಲಿ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ. ಹಾಗೆ ಇಲ್ಲಿ ದುಬೆ, ಹಾಗೆ ಇಲ್ಲಿ ಜಡೇಜಾ, ಹೀಗೆ ಪ್ರತ್ಯೇಕವಾದಂತಹ ಬ್ಯಾಟಿಂಗ್ ಲೈನಪ್ಪೇ ಇದೆ ಇರೋದು. ಒಟ್ಟಾರೆಯಾಗಿ ಈ ಎಲ್ಲ ಸ್ಟಾಟ್ಸ್ನ ನೋಡ್ತಾ ಬಂದರೆ ಇಲ್ಲಿ ಸಿ ಎಸ್ ಕೆ ಫೇವ್ರೆಟ್ ಟೀಮ್ ಆಗಿ ಇಲ್ಲಿ ಗೆಲ್ಲಿರತಕ್ಕಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಸಿ ಎಸ್ ಕೆದವರು ಹೋಮ್ ಗ್ರೌಂಡ್ನ ಬಿಟ್ಟು ಇದೇ ಫಸ್ಟ್ ಟೈಮು ವೈಜಾಗ್ಗೆ ಇಲ್ಲಿ ಆಡಲಿಕ್ಕೆ ಬರ್ತಾ ಇರೋದು. ನಿಮಗೆ ಯಾವ ಮ್ಯಾಚ್ ಗೆಲ್ಲುತ್ತೆ ಅನಿಸುತ್ತೆ ಇಲ್ಲಿ ನೀವು ನೋಡಬೇಕಾಗುತ್ತೆ. ಹಾಗೆ ಇಲ್ಲಿ ಸಿ ಎಸ್ ಕೆ ಗೆಲುವಿನ ನಾಗಲೋಟವನ್ನು ಮುಂದುವರಿಸ್ತಾರಾ ಅಥವಾ ಡಿ ಸಿ ಟೀಮ್ ತನ್ನ ಪಂದ್ಯಕ್ಕೆ ಇಲ್ಲಿ ಸೋಲುವ ಪಂದ್ಯಕ್ಕೆ ಇಲ್ಲಿ ಡ್ರಾಪ್ ಮಾಡಿ ಇಲ್ಲಿ ಗೆಲ್ಲತಕ್ಕಂಥ ಸಾಧ್ಯತೆ ಯಾವುದಿದೆ ಅಂತೇಳಿ ನೀವು ಇಲ್ಲಿ ನಿಮಗೆ ಯಾವ ಪಂದ್ಯ ಇಲ್ಲಿ ಡಿ ಸಿ ಮತ್ತು ಸಿ ಎಸ್ ಕೆ ಪಂದ್ಯದಲ್ಲಿ ಯಾವ ಪಂದ್ಯ ಗೆಲ್ಲುವಂತಹ ಫೇವ್ರೆಟ್ ಟೀಮ್ ಆಗಿ ಇಲ್ಲಿ ಕಣಕ್ಕಿಳಿಯಲಿದೆ ಅಂತೇಳಿ ನಿಮಗೆ ಏನಾದರೂ
ಅನಿಸಿದರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದು ಮಧ್ಯಾಹ್ನ GT ಮತ್ತು SRH ಟೀಮ್ ಕಣಕ್ಕಿಳಿಯಲಿವೆ.